ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಹನಾ ಸೋನಿ ಕ್ರಿಯೇಷನ್ಸ್. ನಾನಿವತ್ತೊಂದು 3 ಲೇಯರ್ಸಲ್ಲಿ ವಿತ್ ಬೀಡ್ ಸಾರಿ ಕುಚ್ಚು ತಂದಿದ್ದೇನೆ. ಇದು ಕಲರ್ ನೋಡಿ, ಸಾರಿದ್ದು ಈ ಥರ 2 ಕಲರ್ ಉಂಟು. ಪರ್ಪಲ್ ವಿತ್ ಲೈಟ್ ಪಿಂಕು ಅಲ್ಲ, ಇದು ಆನಿಯನ್ನಲ್ಲಿ ಲೈಟ್ ಕಲರ್ ಉಂಟು. ಸೊ ನೋಡಿ, ಈ ಥರ ಉಂಟು. ಇದು ಬಾರ್ಡ್ರ್ ಈ ಥರ ಉಂಟು. ಸುರಿ ನಾನೀಗ ಬಾಡಿ ಕಲರಲ್ಲಿ ವರ್ಕ್ ಮಾಡ್ತೇನೆ. 2 ಲೇಯರಲ್ಲಿ ಬಾಡಿ ಕಲರಲ್ಲಿ ವರ್ಕ್ ಮಾಡ್ತೇನೆ. ಫಸ್ಟ್ ಬೇಸ್ ಮಾಡ್ತೇನೆ. ನೀವು ಬೇಸು ಈಸಿ ಉಂಟು ಬೇಸು, ಬಟ್ ನೀವು ಪಿಂಚ್ ಮಾಡುವಾಗ ಸಾರಿಗೆ ಕ್ಲೀನಾಗಿ ಇದು ಸರಿ ಕರೆಕ್ಟಲ್ಲಿ ಮಾಡಿ, ಎಳ್ದು ಹಾಗೆಲ್ಲ ಮಾಡಬೇಡಿ, ಆಗ ರಿಂಕಲ್ಸ್ ಬರ್ತದೆ. ಈಗ ನೋಡಿ, ನಾನು 6 ದಾಳ ಆ್ಯಸ್ ಯೂಸ್ವಲ್ 8 ತಗೊಳ್ಬೋದು. ತುಂಬ ಕಾಂಜೂರಮ್ ಸಾರಿಯಲ್ಲಿ ಇದ್ದರೆ ನೀವು 8 ತಗೊಂಡ್ರೆ ಇದು ವರ್ಕ್ ಲೈಕ್ ಆಗ್ತದೆ. ಬಟ್ ನಾನಿದೇನು ಕಾಂಜೂರಮ್ ಸಾರಿ ಏನಲ್ಲ, ಅದಕ್ಕಾಗಿ ಈಗ ನಾನು ಫಸ್ಟಿಗೆ ನಾನೀಗ ಇಲ್ಲಿ 2 ಸಲ, ನಾನು ಯಾವಾಗ ಲಾಕ್ ಮಾಡುವಾಗ 2 ಸಲ ಲಾಕ್ ಮಾಡ್ತೇನೆ ದಾರವನ್ನು ಸೀರೆಗೆ. ಈಗ 1 2 3 4 ಚೈನ್ ಹಾಕಿ ಇದು ಎಲ್ಲಿ ಬರ್ತದೆ ಅಂತ ನೋಡಿ, ನಾನು ಇಲ್ಲಿಗ ಲಾಕ್ ಮಾಡ್ತೇನೆ ಸಾರಿಗೆ. 1 4 ಚೈನ್ ಆಯಿತು. 1 2 3 4 ಇಲ್ಲಿ ಲಾಕ್ ಮಾಡ್ತೇನೆ. ನೆಕ್ಸ್ಟ್ 1 2 3 4 ಪುನಃ ಇಲ್ಲಿಗೆ ಸಾರಿಗೆ ನೋಡಿ ಹೀಗೆ ಇಟ್ಕೊಂಡು ಲಾಕ್ ಮಾಡ್ತೇನೆ. ಸ್ಟಾರ್ಟಿಂಗ್ 2 ಸಲ ಲಾಕ್ ಮಾಡುವಾಗ ಸ್ವಲ್ಪ ನಿಮಗೆ ಇದಾಗ್ಬೋದು, ಮತ್ತು ಕರೆಕ್ಟ್ ಆಗ್ತಾ ಹೋಗ್ತದೆ. 1 2 3 4 ಇದೇ ಥರ 4 ಚೈನ್ ಇದ್ದು ನಾನು ಬೇಸ್ ಮಾಡ್ತಾ ಇಡೀ ಸಾರಿಯನ್ನು ಕಂಪ್ಲೀಟ್ ಮಾಡ್ತೇನೆ. 3 4 ಫಸ್ಟ್ ಬೇಸಿಗ 4 ಚೈನ್. ನಮಗೆ ಅದನ್ನ ಬೇಸ್ ಈಸಿ ಉಂಟು ಹೇಳಿದ ಅದಕ್ಕೆ ನೋಡಿ ಈ ಥರ ಬರ್ತದೆ. ಲೈಟ್ ಕಲರ್ ಒಳ್ಳೆ ಡಾರ್ಕ್ ಒಳ್ಳೆ ಥರ ಕಲರ್ ತೋರ್ತದೆ. ಈಗ ಪುನಃ ಇದೇ ಥರ ಕಂಟಿನ್ಯೂಷನ್ ಮಾಡಿ ನಾನು ಡೆಡ್ ಎಂಡಿಗೆ ಬಂದು ಪುನಃ ಅದನ್ನೇ ಕಂಟಿನ್ಯೂಷನ್ ಮಾಡ್ಬೋದು. ಹೇಗೆ ಅಂತ ನಾನು ನೆಕ್ಸ್ಟ್ ಡಿಸೈನನ್ನು ನಿಮಗೆ ಇದನ್ನೇ 4 ಚೈನನ್ನು ಮಾಡ್ತಾ ಡೆಡ್ ಎಂಡಿಗೆ ಬಂದು ನಿಮಗೆ ತೋರಿಸ್ತೇನೆ. 4 ಚೈನ್ ಬೇಸ್ 4 ಚೈನ್ ಇಲ್ಲಿ ನೋಡಿ, ಇಲ್ಲಿವರೆಗೆ ಬಂದು ಈಗ 1 2 3 4 ಚೈನ್ ಹಾಕಿ ಇಲ್ಲಿಗೆ ಲಾಕ್ ಮಾಡ್ತೇನೆ. ಎಂಡ್ ಬರ್ತಾ ಬಂತು 1 2 3 4 ಈ 4 ಚೈನ್ ಇಲ್ಲಿ ಲಾಕ್ ಮಾಡ್ತೇನೆ. ನೀವು ಇದನ್ನೇ ಸಾರಿ ಟರ್ನ್ ಮಾಡಿಯೂ ಮಾಡ್ಬೋದು, ಮಾತ್ರ ನಾನು 2 ಚೈನ್ ಹಾಕಿ ಇದನ್ನು ಥ್ರೆಡ್ಡನ್ನು ಕಟ್ ಮಾಡ್ತೇನೆ. ಇದೀಗ ಬೇಸ್ ಲೈನ್ ರೆಡಿ ಆಯಿತು. ಇಲ್ಲಿಯೇ ಟರ್ನ್ ಮಾಡಿ ಉಲ್ಟಾ ಸೈಡಲ್ಲಿಯೂ ಮಾಡ್ತಾ ಬರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಸ್ಟಾರ್ಟಿಂಗಿಂದಲೇ ಮಾಡ್ತಾ ಬರ್ತೇನೆ. ನೋಡಿ ಈ ಥರ ಬಾರ್ಡ್ರ್ ಲೈನ್ ರೆಡಿ ಆಯಿತು. ಈಗ ನಾನು ಪುನಃ ಇದೇ ಥ್ರೆಡ್ಗೆ ಗಂಟು ಹಾಕ್ಕೊಂಡ್ಬಿಟ್ಟು ಇಲ್ಲಿ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡ್ತೇನೆ. ಇಲ್ಲಿ ನೋಡಿ, ಥ್ರೆಡ್ಡನ್ನು ಇಲ್ಲಿ ತಂದು ನಾನು ಫಸ್ಟ್ ಲಾಕ್ ಹಾಕಿದ್ದೇನಲ್ಲ, 2 ಲಾಕ್ ಹಾಕಿದೆ, ಸೆಂಟ್ರಲ್ಲಿ ನಾನು ಲಾಕ್ ಹಾಕ್ತೇನೆ. 4 ಚೈನ್ ಲಾಕ್ ಮಾಡಿದ್ದೇನೆ, ಅಲ್ಲಿ ಪುನಃ ಹೋಗಿ ಲಾಕ್ ಮಾಡ್ತೇನೆ. ನಾನು ಯಾವಾಗ 2 ಲಾಕ್ ಮಾಡ್ತೇನೆ ಸೇಫ್ ಆಯಿತು. ಈ 4 ಚೈನ್ ಫಸ್ಟ್ 4 ಚೈನ್ ಗ್ಯಾಪ್ ಉಂಟಲ್ಲ, ಅದರಲ್ಲಿ ಹೋಗಿ 1 ಸಲ ಲಾಕ್ ಮಾಡಿದೆ, 2 ಸಲ ಲಾಕ್ ಮಾಡ್ತೇನೆ. ಇದೇ ಥರ ನೀವು ಡೆಡ್ ಎಂಡ್ ಮಾಡೋ ಟರ್ನ್ ಮಾಡಿ ಇದೇ ಥರ ಮಾಡೋದು, ಏನು ಇದಿಲ್ಲ. ಇದು 2 ಸಲ ಲಾಕ್ ಮಾಡೋದು, ಅದನ್ನು 2 ಸಲ ಲಾಕ್ ಮಾಡಿ ಕಂಟಿನ್ಯೂಷನ್ ಆ ಥರ ಮಾಡ್ಬೋದು. ಸೂಜಿ ಮೇಲೆ 1 ಸಲ ದಾರ ತಗೊಂಡು ಈ 4 ಚೈನ್ ಗ್ಯಾಪಲ್ಲಿ ನಾನು ಈಗ ಕಂಬ ಮಾಡ್ತೇನೆ, ಅಂದರೆ ಡಬಲ್ ಕ್ರೋಶ ಮಾಡ್ತೇನೆ. 1 2 ಇದು ಆರ್ಚ್ ಬರ್ತದೆ ಆಗ ನಮಗೆ. 3 4 ಡಬಲ್ ಕ್ರೋಶ ಕಂಬ, 5 6 7 8 9 ಇದೆಷ್ಟು ಹಿಡಿತದೆ ನೋಡುವ. 10 11 ಇದರಲ್ಲಿ 12 ಕಂಬ ಹಿಡಿತದೆ. ಸೊ ನಾನಿಲ್ಲಿ 12 ಕಂಬ ಡಬಲ್ ಕ್ರೋಶದ ಕಂಬ 12 ಕಂಬ ಮಾಡಿದೆ. ಈ 4 ಚೈನ್ ಗ್ಯಾಪ್ ಉಂಟಲ್ಲ, ಇಲ್ಲಿ ಹೋಗಿ ನಾನು ಲಾಕ್ ಮಾಡ್ತೇನೆ 1 ಸಲ, ಮತ್ತು ಪುನಃ 1 2 3 ಚೈನ್ ಹಾಕ್ತೇನೆ. ಇದು ಸಾರಿ ಕುಚ್ಚು. ಈ 4 ಚೈನ್ ಸೆಂಟ್ರಲ್ಲಿ ಹೋಗಿ ಇದನ್ನು 3 ಚೈನನ್ನು ಲಾಕ್ ಮಾಡ್ತೇನೆ. ಪುನಃ 1 ಸಲ ಸೂಜಿ ಮಾಡಿದ್ರೆ ಪುನಃ ಅದೇ ಥರ 12 ಡಬಲ್ ಕ್ರೋಶ ಮಾಡ್ತೇನೆ, ಅಂದರೆ ಕಂಬ ಮಾಡ್ತೇನೆ ಇಲ್ಲಿ. ಈ ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಈಗ ನೋಡಿ ಈ ಥರ ಆರ್ಚ್ ರೆಡಿ ಆಗ್ತದೆ ನಮಗೆ. 12 ಕಂಬ ರೆಡಿ ಆಗ್ತದೆ. ಸೊ ಈಗ ಪುನಃ ನಾನೀಗ ಸೂಜಿ ಮೇಲೆ ಇಲ್ಲಿ 3 ಚೈನ್ ಹಾಕಿದೆ. ಇದು ನಾನು ಹೇಳಿದರೆ ಇದು ಕುಚ್ಚು ಹಾಕಲಿಕ್ಕೆ. ಈಗ ಪುನಃ ಇದೇ ಸೇಮ್ ಇದನ್ನು ಕಂಟಿನ್ಯೂಷನ್ ಮಾಡೋದು. ಪುನಃ ಕಂಬ ಮಾಡ್ತೇನೆ 12
ಇದು ಎರಡನೇ ಸಲ ಮಾಡುವಾಗ ನಿಮಗೆ ಅರ್ಥ ಆಗ್ತದೆ ಅಂತ ಭಾವಿಸಿದ್ದೇನೆ. 2 ಇದೇ ಥರ 12 ಕಂಬವನ್ನು ನಾವು ಒಂದು 4 ಚೈನ್ ಗ್ಯಾಪಲ್ಲಿ 12 ಕಂಬ ಹಿಡಿತದೆ ನಾವು ಮಾಡಬೇಕು. 1 2 3 4 5 ನೀವು ಕೌಂಟ್ ಮಾಡ್ತಾ ಹೋದರೆ ಈಸಿ ಆಗ್ತದೆ. ಇಲ್ಲಿ ನೋಡಿ 12 ಕಂಬ ಆಯಿತು, ಡಬಲ್ ಕ್ರೋಶ ಆಯಿತು. ಈಗ ನೋಡಿ ಈ 4 ಚೈನ್ ಗ್ಯಾಪ್ ಸೆಂಟರಿಗೆ ಬರ್ತದೆ ಅದು. ಅಲ್ಲಿ ಹೋಗಿ ನಾವು ಇದನ್ನು ಈ ಆರ್ಚನ್ನು ನಾವು ಲಾಕ್ ಮಾಡುವ. ಪುನಃ 1 2 3 ಚೈನ್ ಹಾಕುವ. ಇದು ಸಾರಿ ಕುಚ್ಚಿಗೆ ಈ 4 ಚೈನ್ ಗ್ಯಾಪ್ ಸೆಂಟರಿಗೆ ಬರ್ತದೆ 3 ಚೈನ್, ಅಲ್ಲಿ ನಾವು ಲಾಕ್ ಮಾಡುವ. ಪುನಃ ಸೇಮ್ ಆ್ಯಸ್ ಇಟ್ ಈಸ್ ಪುನಃ ಈ ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ನಾವು 12 ಡಬಲ್ ಕ್ರೋಶದ ಕಂಬ ಮಾಡುವ. ಇದೇ ಪ್ರೋಸೆಸನ್ನು ಕಂಟಿನ್ಯೂಷನ್ ಮಾಡಿ, ಆಗ ಈ ಇದ್ರದ್ದು ಆರ್ಚ್ ಕಂಪ್ಲೀಟ್ ಆಗ್ತದೆ. ನಾನು ನೆಕ್ಸ್ಟ್ ಆರ್ಚಿಗೆ ಈ ಥರ ಲೈಟ್ ಕಲರಲ್ಲಿ ಹಿಡಿದಲ್ಲ, ಅದರಲ್ಲಿ ನಾನು ಆರ್ಚ್ ಹಾಕಿ ಬೀಡ್ ಹಾಕಿ ನಿಮಗೆ ಪುನಃ ಮಾಡಿ ತೋರಿಸ್ತೀನಿ. ಇದನ್ನು ಇದೇ ಥರ ನಾನು ಕಂಟಿನ್ಯೂಷನ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ನೋಡಿ ನಾನು ಕಂಪ್ಲೀಟ್ ಸೀರೆ ಇದು ಮಾಡಿ ಇಲ್ಲಿ 3 ಚೈನ್ ಹಾಕಿ ಕಟ್ ಮಾಡಿದ್ದೇನೆ. ಇದನ್ನೆಲ್ಲ ಮತ್ತೆ ನಾವು ಗಮ್ ಪೇಸ್ಟ್ ಮಾಡುವ. ಈಗ ಪಲ್ಲೋ ಕಲರ್ ಲೈಟ್ ಕಲರ್ ಉಂಟಲ್ಲ, 6 ದಾರ ತಗೊಂಡಿದ್ದೇನೆ. ಇದು ಸ್ವಲ್ಪ ಸಿಲ್ವರ್ ಕಲರ್ ಉಂಟು ಜರಿ, ಸೊ ಸಿಲ್ವರ್ ಬೀಡ್ಸ್ ತಗೊಂಡಿದ್ದೇನೆ. ಇದಕ್ಕೆ ಸಣ್ಣ 3 mm ಸಣ್ಣ ಬೀಡ್ ತಗೊಂಡಿದ್ದೇನೆ. ಸಾರಿ ವೆಯ್ಟಿನ ಮೇಲೆ ನೀವು ಬೀಡ್ಸನ್ನು ಸ್ವಲ್ಪ ಸೆಲೆಕ್ಷನ್ ಮಾಡೋದು ಒಳ್ಳೆಯದು. ಪುನಃ ಬೀಡ್ಸಿದ್ದು ವೆಯ್ಟ್ ಬೀಳ್ತದಲ್ಲ, ಅದಕ್ಕಾಗಿ ಈಗ ನಾನು ಕೈಗೆ ದಾರ ಸುತ್ತಕೊಂಡು ಈಗ ನಾನು ಸ್ಟಾರ್ಟಿಂಗ್ ಇಲ್ಲಿಗೆ ಬರ್ತೇನೆ. ಇಲ್ಲಿ ನಾವು ಲಾಕ್ ಮೇಲೆ ಲಾಕ್ ಮಾಡ್ತೇನೆ. ನಾನು ಒಂದು ಸಲ ಲಾಕ್ ಮಾಡಿದ್ದೇವಲ್ಲ, ಆ ಲಾಕಿನ ಮೇಲೆ ಲಾಕ್ ಮಾಡ್ತೇನೆ. 1 ಸೆಕೆಂಡ್ ನೋಡಿ, ಇಲ್ಲಿ ಲಾಕಿನ ಮೇಲೆ ಲಾಕ್ ಮಾಡಿದೆ. ಒಂದು ಸಲ ಆಯ್ತಲ್ಲ, ಮತ್ತು ಇಲ್ಲಿ ನಾನು 2 ಸಲ ಲಾಕ್ ಮಾಡಿದೆ, ಅಲ್ಲಿ ಒಂದು ಸಲ ಹೋಗಿ ಲಾಕ್ ಮಾಡ್ತೇನೆ. ಹಾಗೆ 2 ಲಾಕ್ ಆಯ್ತು ನಮ್ಮದು. ಈಗ ಇಲ್ಲಿ ನೋಡಿ ಇದು ಮಾಡಿದ್ದೇನೆ, 12 ಕಂಬ ಮಾಡಿದ್ದೇನಲ್ಲ, ಆ ಕಂಬಕ್ಕೆ ಹೋಗಿ ಫಸ್ಟ್ ಕಂಬಕ್ಕೆ ಹೋಗಿ ಒಂದು ಸಲ ಲಾಕ್ ಮಾಡ್ತೇನೆ. ಪುನಃ ದಾರವನ್ನು ಮೇಲೆ ಎತ್ತೇನೆ. ಒಂದು ನಾನು ಬೀಡ್ ತಗೊಳ್ತೇನೆ. ಬೀಡ್ ತಗೊಂಡು ನೋಡಿ, ಈಗ ದಾರದಲ್ಲಿ ಬೀಡನ್ನು ಪಾಸ್ ಮಾಡ್ತೇನೆ. ಮಾತ್ರ ಬೀಡ್ ಲಾಕ್ ಮಾಡೋದಿಲ್ಲ, ಒಂದು ದಾರವು ಮಿಸ್ ಆಗಬಾರ್ದು. ಅದು ಕೈಯಲ್ಲಿ ದಾರ ಹಿಡ್ಕೊಂಡು ಬಿಟ್ಟು ಮಾಡಬೇಕು. ನಾನು ತೋರಿಸ್ತೀನಿ ಇನ್ನೊಂದು ಸಲ ನಿಮಗೆ. ನೋಡಿ, ಹೀಗೆ ಬೀಡ್ ತಗೊಂಡೆಲ್ಲ, ಈಗ ಬೀಡ್ ಲಾಕ್ ಮಾಡೋದಿಲ್ಲ. ಈ ನೆಕ್ಸ್ಟ್ ತೂತುಂಟಲ್ಲ, ಅಲ್ಲಿ ಹೋಗಿ ಇದನ್ನು ಲಾಕ್ ಮಾಡ್ತೇನೆ. ಪುನಃ ದಾರವನ್ನು ನೋಡಿ ಈ ಥರ ಅಗಾಲ ಮಾಡಿ ಹಿಡ್ಕೊಂಡ್ಬಿಟ್ಟು ಪುನೊಂದು ಬೀಡ್ ತಗೊಳ್ತೇನೆ ನಾನು. ಪುನೊಂದು ಈಗ ಬೀಡ್ ತಗೊಂಡು ಬೀಡ್ ಮೇಲೆ ಪಾಸ್ ಮಾಡ್ತೇನೆ. ನೆಕ್ಸ್ಟ್ ತೂತುಂಟಲ್ಲ, ಕಂಬ ಉಂಟಲ್ಲ, ಕಂಬದ ಮೇಲೆ ತೂತು ಅಂತ ತೋರ್ತದೆ, ಅಲ್ಲಿ ಹೋಗಿ ನಾವು ಇದನ್ನು ಒಂದು ಸಿಂಗಲ್ ಕ್ರೋಶ್ ತಗೊಳ್ತೇನೆ. ಪುನಃ ದಾರವನ್ನು ಈ ಥರ ಎತ್ತೇನೆ. ಪುನಃ ಒಂದು ಸಿಲ್ವರ್ ಬೀಡ್ ತಗೊಳ್ತೇನೆ. ಗೋಲ್ಡ್ ಸಾರಿದ್ರೆ ನೀವು ಗೋಲ್ಡನ್ ಬೀಡ್ ತಗೊಳ್ಳಿ. ಪುನಃ ನೆಕ್ಸ್ಟ್ ಕಂಬದ ಹೋಲ್ ಉಂಟಲ್ಲ ತುದಿಯಲ್ಲಿ, ಅಲ್ಲಿ ಹೋಗಿ ಇದನ್ನು ಲಾಕ್ ಮಾಡ್ತೇನೆ. ಈಗ 3 ಬೀಡ್ ಆಯಿತು. ಪುನಃ ದಾರವನ್ನು ಮೇಲೆತ್ತಿ ಈಗ 4ನೇ ಬೀಡ್ ತಗೊಳ್ತಾ ಇದ್ದೇನೆ. ಬೀಡ್ ಲಾಕ್ ಮಾಡಲಿಕ್ಕೆ ಇಲ್ಲ ಇದಕ್ಕೆ, ಈ ಥರ ಆಯ್ತಲ್ಲ. ಈಗ 1 2 3 ಚೈನ್ ಹಾಕಿ, ಇದು ಕುಚ್ಚ ಹಾಕಲಿಕ್ಕೆ. ಈ 3 ಚೈನನ್ನು ಇಲ್ಲಿ ನೋಡಿ, ಸರಿ ನೋಡಿ, ಇಲ್ಲಿ ಬೀಡ್ ತುದಿಯಲ್ಲಿ ನಾನು ಹೇಳಿದೆಲ್ಲ 1 2 ಚೈನ್ ಬಿಟ್ಟು 3rd ಚೈನಿಗೆ ಹೋಗಿ ನಾವು ಇದನ್ನು ಈ 3 ಚೈನನ್ನು ಲಾಕ್ ಮಾಡಬೇಕು. ಇದು ಕುಚ್ಚುಗೆ ಅಂತ ಹೇಳಿದೆ ನಾನು, ಸರಿ ತೋರ್ತಾ ಉಂಟಲ್ಲ ನಿಮಗೆ. 2 ಹೋಲ್ ಬಿಟ್ಟು 3ನೇ ಹೋಲಿಗೆ ಲಾಕ್ ಮಾಡಬೇಕು. ಪುನಃ ದಾರ ಮೇಲೆ ಎತ್ತಿಬಿಟ್ಟು ಪುನಃ ಒಂದು ಬೀಡ್ ತಗೊಳ್ಬೇಕು. ನಾನು ಒಂದೊಂದೇ ಬೀಡ್ ತೋರಿಸ್ತಾ ಇದ್ದೀನಿ. ಪುನಃ ನೆಕ್ಸ್ಟ್ ಬೀಡ್ ಇದಕ್ಕೆ ಹೋಗಿ ಹೋಲಿಗೆ ಹೋಗಿ ಲಾಕ್ ಮಾಡಬೇಕು. ಇದನ್ನು ಸಿಂಗಲ್ ಕ್ರೋಶ ಮಾಡ್ತಾ ಬಂದರೆ ಸೈ, ದಾರ ಮೇಲೆತ್ತೋದು, ಒಂದು ಬೀಡ್ ಪಾಸ್ ಮಾಡೋದು. ಸೊ ನೆಕ್ಸ್ಟ್ ಬೀಡಿಗೆ ಹೋಗಿ ತೋರ್ತದೆ ನಿಮಗೆ ಬೀಡ್, ಅದೆಲ್ಲ ತೂತು. ನೀವು ಉಲ್ಟದಲ್ಲಿ ಮಾಡ್ಕೊಂಡು ಬಂದಂತಲ್ಲ ಮತ್ತು ಒಳ್ಳೆಯ ರೀತಿಯಲ್ಲಿ ತೋರ್ತದೆ ನಿಮಗೆ ಹೋಲು. ಬಿಗಿನರ್ಸ್ ಬೇಕಾದರೆ ನೀವು ಉಲ್ಟದಲ್ಲಿ ಮಾಡಿ, ಆಗ ತುದಿಯದು ಹೋಲು ಉಲ್ಟದಲ್ಲಿ ಒಳ್ಳೆ ರೀತಿಯಲ್ಲಿ ತೋರ್ತದೆ. ಆ ಸೈಡಲ್ಲಿ ನೀವು ಕಂಟಿನ್ಯೂಷನ್ ಥ್ರೆಡ್ಡನ್ನು ಮಾಡ್ತಾ ಬನ್ನಿ ಅಂತ ಹೇಳಿದೆ ಅಲ್ಲ, ಆ ಥರ ಮಾಡಿದ್ರೆ ಮತ್ತು ಒಳ್ಳೆ ರೀತಿಯಲ್ಲಿ ನಿಮಗೆ ಇದಾಗ್ತಾನೆ. ಪ್ರತಿಯೊಂದು ಹೋಲಿಗೂ ನಾನೀಗ ಆ ಸೈಡಲ್ಲಿ 4 ಬೀಡ್ ಹಾಕಿದೆ, ಈ ಸೈಡಲ್ಲಿ 4 ಬೀಡ್ ಹಾಕ್ತೇನೆ. ನೋಡಿ, ಇಲ್ಲಿ ಕೊಂಡೋಗುವಾಗ ದಾರವನ್ನು ಆಚೀಚೆ ಇದಾಗಬಾರ್ದು. ಈಗ ನೋಡಿ, ಇಲ್ಲಿ ಎಷ್ಟು ಕೌಂಟ್ ಕೊಡ್ತೇನೆ ನೋಡಿ. ಸೆಂಟರ್ಗೆ ನಾನು ಕುಚ್ಚು ತರ್ತೇನೆ, 3 ಚೈನ್ ಹಾಕಿ, ಇಲ್ಲಿ 4 ಬೀಡ್, ಇಲ್ಲಿ 4 ಬೀಡ್. ಈಗ ಇದನ್ನು ನೋಡಿ, ಇದು 3 ಚೈನ್ ಉಂಟಲ್ಲ, ಅಲ್ಲಿ ಹೋಗಿ ಇದನ್ನು ನಾನು ಲಾಕ್ ಮಾಡ್ತೇನೆ. ಪುನಃ 1 ಸಲ 2 ಸಲ ಲಾಕ್ ಮಾಡಿ, 1 ಲಾಕ್ ಆಯಿತು. ಈಗ ಇನ್ನೊಂದು ಲಾಕ್ ಮಾಡ್ತೇನೆ. ಪುನಃ ಆಗದೆ ಹ್ಯಾಸ್ ಯೂಶುವಲ್ ಪುನಃ ಫಸ್ಟ್ ಕಂಬ ಉಂಟಲ್ಲ, ಆ ಕಂಬದ ತೂತಿಗೆ ಹೋಗಿ ಇದನ್ನು ಲಾಕ್ ಮಾಡಿ ಪುನಃ ಬೀಡ್ ತಗೊಳ್ತೇನೆ. ಇದು ಇನ್ನೂ ಸೇಮ್ ಪ್ರೋಸೆಸ್, ಇನ್ನೇನು ಚೇಂಜಸ್ ಇಲ್ಲ. ಪ್ರತಿ ಹೋಲಲ್ಲಿ ನಾವು ಬೀಡ್ ತಗೊಳ್ಳೋದು, ಲಾಕ್ ಮಾಡೋದು, ಸಿಂಗಲ್ ಕ್ರೋಶ ಮಾಡ್ತಾ ಬರೋದು, ಬೀಡ್ ತಗೊಳ್ಳೋದು, ದಾರವನ್ನು ಮೇಲೆ ಎತ್ತೋದು,
ಬೀಡನ್ನು ತೆಕ್ಕೊಳ್ಳೋದು. ನಾನು 2 ಬೀಡ್ ತಗೊಳ್ತೇನೆ ನೋಡಿ. ಈಗ ಇದು ಒಂದು ಪಾಸ್ ಮಾಡ್ತೇನೆ. ನೆಕ್ಸ್ಟ್ ಹೋಲಿಗೆ ಹೋಗಿ ನಾನು ಇದನ್ನು ಲಾಕ್ ಮಾಡ್ತೇನೆ. ಈಗ ನಿಮಗೆ ಅರ್ಥ ಆಯ್ತಲ್ಲ, ಒಂದು ಸೈಡಲ್ಲಿ 4 ಬೀಡ್, ಇನ್ನೊಂದು ಸೈಡಲ್ಲಿ 4 ಬೀಡ್ಸ್ ಇರಬೇಕು. ನಡುವಲ್ಲಿ 3 ಚೈನ್, ಅದು ಕುಚ್ಚುವಿಗೆ. ಇದು ಆರ್ಚಿನ ತುದಿಯಲ್ಲಿ ಕುಚ್ಚು ಬರ್ತದೆ. ಈ ಡಿಸೈನಲ್ಲಿ ಸ್ವಲ್ಪ ಡಿಫ್ರೆಂಟ್ ಉಂಟು. ನೆಕ್ಸ್ಟ್ ಇಲ್ಲಿ ಪುನಃ ಇದನ್ನು ನೋಡಿ, ಈ ಥರ ಮಾಡಿದರೆ 4 ಚೈನ್ ಆಯ್ತಲ್ಲ, 4 ಬೀಡ್ ಆಯ್ತಲ್ಲ. ಇನ್ನು 1 2 3 ಚೈನ್ ಹಾಕಿ 3 ಚೈನ್ ಹಾಕಿ 2 ಹೋಲ್ ಬಿಡಬೇಕು. 1 2 ಬಿಟ್ಟು 3ನೇ ಕಂಬಕ್ಕೆ ಹೋಗಿ, ಹೋಲ್ ಅಂದರೆ ಕಂಬಲ್ ತುದಿಯಲ್ಲಿ ಹೋಲ್ ತೋರ್ತದೆ ನಿಮಗೆ ಅಂತ, 3ನೇ ಕಂಬಕ್ಕೆ ಹೋಗಿ ಇದು ಚೈನನ್ನು ಲಾಕ್ ಮಾಡಬೇಕು. ಪುನಃ ದಾರ ಮೇಲೆ ಎತ್ತೋದು, ಪುನಃ ನಾವು ಬೀಡ್ ಪಾಸ್ ಮಾಡೋದು. 1 ಬೀಡ್ ಪಾಸ್ ಮಾಡಿದೆ. ನೆಕ್ಸ್ಟ್ ಕಂಬಕ್ಕೆ ಹೋಗಿ ಇದನ್ನು ಲಾಕ್ ಮಾಡ್ತೇನೆ. ಇನ್ನು ಇದೇ ಸೇಮ್ ಡಿಸೈನ್ ನಿಮಗೆ ಕಂಟಿನ್ಯೂಷನ್ ಆಗ್ತಾ ಹೋಗ್ತದೆ. ಇದನ್ನು ಆರ್ಚ್ ಕಂಪ್ಲೀಟ್ ಮಾಡಿ ನಾನು ನಿಮಗೆ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ. ಒಂದು ಸೈಡಲ್ಲಿ 4 ಬೀಡು, ಒಟ್ಟಿಗೆ ಟೋಟಲ್ 8 ಬೀಡು ಒಂದು ಆರ್ಚಲ್ಲಿ ಬರ್ತದೆ. ನೆಕ್ಸ್ಟ್ ಇದಕ್ಕೂ ಹೋಗಿ ಇದನ್ನು ಲಾಕ್, ನಾನು ನಿಧಾನಕ್ಕೆ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ. ನೆಕ್ಸ್ಟ್ ಇದಕ್ಕೆ ಹೋಗಿ ಇದನ್ನು ಲಾಕ್ ಮಾಡ್ತೇನೆ. ಈಗ ಇದು ನೋಡಿ, ಇಲ್ಲಿಯೂ 4 ಬೀಡ್ ಬಂತು, ಇಲ್ಲಿಯೂ 4 ಬೀಡ್ ಬಂತು. ನೆಕ್ಸ್ಟ್ ನಾನು ಇದಕ್ಕೆ ಹೋಗಿ ಇಲ್ಲಿ ಲಾಕ್ ಮಾಡ್ತೇನೆ. ಈ 3 ಚೈನ್ ಗ್ಯಾಪಲ್ಲಿಯೂ ಲಾಕ್ ಮಾಡಲಿಕ್ಕೆ ಉಂಟು ನಮಗೆ. ಇದೇ ಥರ ಆರ್ಚನ್ನು ನಾವು ಕಂಪ್ಲೀಟ್ ಮಾಡಿ, ಇಲ್ಲಿ ನಾನು ಈ ಬಾರ್ಡರ್ ಕಲರ್, ಇದೇ ಕ್ರೀಮ್ ಕಲರ್ ಇದು ಬರ್ತದೆ ಲೈಟ್ ಹೇಳಿದೆಲ್ಲ, ಲ್ಯಾವೆಂಡರ್ ಕಲರ್ ಲೈಟ್, ಅದರಲ್ಲಿ ನಾನು ಇದೇ ಇದರಲ್ಲಿ ಕುಚ್ಚು ತುದಿಗೆ ಹಾಕಿ 300 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತಗೊಂಡು 150 ತಗೊಂಡು ಡಬಲ್ ಆಗೋ 300 ಆಗ್ತದೆ. ಕುಚ್ಚು ಹಾಕಿ ನಿಮಗೆ ಫೈನಲ್ ಲುಕ್ ಹೇಗೆ ತೋರ್ತಂತ ನಿಮಗೆ ತೋರಿಸಿ. ಇದೇ ಥರ ಕಂಟಿನ್ಯೂಷನ್ ಇನ್ನು ಕಂಪ್ಲೀಟ್ ಮಾಡಿ ಕುಚ್ಚು ಹಾಕಿ ತಂದು ತೋರಿಸ್ತೇನೆ ನೋಡಿ. ನಾನೀಗ ಸೀರೆ ಕಂಪ್ಲೀಟ್ ಮಾಡಿ ತುದಿಯಲ್ಲಿ ನೋಡಿ, ಇಲ್ಲಿ 3 ಚೈನ್ ಹಾಕಿದೆಲ್ಲ, ಅಲ್ಲಿ ನಾನು 300 ಸ್ಟ್ಯಾಂಡ್ಸ್ ಸಿಲ್ಕ್ ಥ್ರೆಡ್ ಹಾಕಿ ಈ ಥರ ಕುಚ್ಚು ರೆಡಿ ಮಾಡಿದ್ದೇನೆ. ಇದು ಫೈನಲ್ ಲುಕ್ಕು ಈ ಥರ ಸಾರಿದ್ದು ತೋರ್ತದೆ ನೋಡಿ. ಎಷ್ಟು ಡೆಲಿಕೇಟ್, ನಾನಿದು ಸಿಲ್ವರ್ ಕಲರ್ ಬೀಡ್ ಹಾಕಿದ್ದಕ್ಕೆ ನೋಡಿ. ಈ ಥರ ಫೈನಲ್ ಲುಕ್ ಆಗಿ ನೀವು ಈ ಸಾರಿ ಈ ಥರ ಬರ್ತದೆ. ಈ ಥರ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಇದಕ್ಕೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಿದ್ದೀರಿ ನೋಡಿ, ನೀವು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಬರುವಾಗ ಒಂದು ಒಳ್ಳೆ ವಿಡಿಯೋದಿಂದ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್, ಥ್ಯಾಂಕ್ ಯು.